ಸರ್, ಈಗ ನಾಳೆ ಕ್ಯಾಬಿನೆಟ್ ಇದೆ. ಕ್ಯಾಬಿನೆಟ್ ನಲ್ಲಿ ಜಾತಿ ಗಣತಿನ ಚರ್ಚೆಗೆ ಬರಬಹುದು. ನನಗೇನು ಹಾಗೆ ಅನಿಸಿಲ್ಲ. ಅಜೆಂಡಾದಲ್ಲಿ ನನಗನ್ಸೋ ಮಟ್ಟಿಗೆ ಅದೇನಿಲ್ಲ. ಬಹುಶಃ ಅದನ್ನು ಬರ್ಲಿಕ್ಕಿಲ್ಲ. ಒಂದು ವೇಳೆ ಏನಾದ್ರು ಬಂದ್ರೆ ಸರ್, ತಮ್ಮ ಸಮುದಾಯ ಒಂದು ವೇಳೆ ಬಂತು ಪ್ರಶ್ನೆ ಬರಲ್ಲ. ಮೊದಲೊಂದು ಸರ್ಕಾರ ಒಪ್ಪಿ ಅದನ್ನ ಬಂದು ಕ್ಯಾಬಿನೆಟ್ ಬಂದು ಅದನ್ನ ಏನೈತೆ ಅನ್ನೋದನ್ನ ನೋಡ್ಬೇಕಾಗ್ತದೆ. ಅದ್ರೊಳಗೆ ಏನಿಲ್ಲ ಅದು ನೋಡದೆ ಏನು ಆ ರಿಪೋರ್ಟ್ ನಲ್ಲಿ ಏನಿದೆ ಅಂತ ತಿಳ್ಕೊಬೇಕಲ್ಲ. ಅದನ್ನ ತಿಳ್ಕೊಳ್ಳಾರ್ದೆ ನಾವು ಪ್ರತಿಕ್ರಿಯೆ ಮಾಡಿದ್ರೆ ಏನಾಗ್ತದೆ? ನಾವ್ ಹೇಳಿದೀವಲ್ಲ, ಅದಕ್ಕೆ ಅದು ಎಷ್ಟು ಸಲ ಹೇಳಿದೀನಿ ನಾನು. ಎಲ್ಲರನ್ನೂ ಒಂದೇ ಇದ್ರಲ್ಲಿ ತಂದು ನಮ್ಮವರು ಮೀಸಲಾತಿ ಸಲುವಾಗಿ 2A ಸಿಗುತ್ತೆ ಈಗ ಅಂತ ಹೇಳಿ ವಂಚಿತರಾಗ್ತೀವಿ ಅಂತ ಹೇಳಿ ಇವತ್ತು ಹಿಂದೂ ಸಾದ್ರು, ಹಿಂದೂ ಬಣಿಗ, ಹಿಂದೂ ರೆಡ್ಡಿ, ಹಿಂದೂ ಇದೊಂದು ಬರೆಸಿದ್ದಾರೆ. ಅದು ಅವ್ರನ್ನ ನೀವು ಯಾವ ಉಪಜಾತಿಗಳನ್ನ ಗೊತ್ತಿದೆ, ಒಂದೇ ಹೆಡ್ಡಿಂಗ್ ನಲ್ಲಿ ತಂದು ಒಂದೇ ಸೂರ್ನಲ್ಲಿ ತಂದು ಅವ್ರನ್ನ ಕೌಂಟ್ ಮಾಡ್ಬೇಕು ಅಂತ ಹೇಳಿದೀವಿ. ಬಹುಶಃ ಅದೇನಾಗಿದೆ ನೋಡೋಣ ಅಂತದ್ದು. ಚರ್ಚೆ ವೇಳೆ ಅದನ್ನ ಪ್ರಸ್ತಾಪ ಮಾಡ್ತೀರಾ? ಈಗ ಪ್ರಶ್ನೆ ಬಂದಿಲ್ಲ. ಈಗ ನೋಡಿ, ಅದು ರಿಪೋರ್ಟ್ ನೋಡದೆ ನಾನು ಉತ್ತರ ಹೋದ್ರೆ ಹೆಂಗ್ ಹೇಳಕ್ಕಾಗತ್ತೆ ನಮ್ಗೆ? ಮೊದಲು ನಾನು ರಿಪೋರ್ಟ್ ನೋಡ್ತೀನಿ. ಕಾಂಗ್ರೆಸ್ ಸೇರ್ಪಡೆ ಆಗಿದ್ದಾರೆ, ಅವರು ಕೂಡ ಹೇಳಿದ್ದಾರೆ ಸರ್, ರಿಪೋರ್ಟ್ ನೋಡದೇನೆ ಅದನ್ನ ಹೌದು, ಕರೆಕ್ಟ್. ಅದು ಗೊತ್ತಿಲ್ಲ, ಒಳಗೆ ಏನೈತೆ ಗೊತ್ತಿಲ್ಲ. ಅದು ನೀವು ಅಲ್ಲಿದ್ರೆ ಈಗ ಶಾಮನೂರು ಶಿವಶಂಕರಪ್ಪ ಅವರು ನಿಮ್ಮ ಸಮುದಾಯದ ಸರ್ವೋಚ್ಚ ನಾಯಕರು ತೀವ್ರವಾಗಿ ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದಾರೆ. ಅದೇ ರಿಪೋರ್ಟ್ ಯಾರೇ ಆಗ್ಲಿ, ನಾನಾಗ್ಲಿ, ಶಾಮನೂರವರಾಗ್ಲಿ, ಯಾರೇ ಯಾವ್ದು ಇನ್ನಿತರ ಯಾವುದೇ ಸಮುದಾಯ, ಲಿಂಗಾಯತ ಅಷ್ಟೇ ಇಲ್ಲ, ಎಲ್ಲ ಸಮುದಾಯ ಒಳಗಡೆ ರಿಪೋರ್ಟ್ ಒಳಗಡೆ ಏನಿದೆ ಅಂತ ತಿಳ್ಕೊಂಡ್ಮೇಲೆ ನಾವು ಪ್ರತಿಕ್ರಿಯೆ ಮಾಡೋದು. ಒಳಗೆ ಏನಿದೆ ತಿಳ್ಕೊಳ್ಳೋದೇ ನಾವು ಪ್ರತಿಕ್ರಿಯೆ ಮಾಡಿದ್ರೆ ತಪ್ಪಾಗತ್ತೆ. ಸರ್, ಈಗ ನಾಳೆ ಕ್ಯಾಬಿನೆಟ್ ಇದೆ. ಕ್ಯಾಬಿನೆಟ್ ನಲ್ಲಿ ಜಾತಿ ಗಣತಿನ ಚರ್ಚೆಗೆ ಬರಬಹುದು. ನನಗೇನು ಹಾಗೆ ಅನಿಸಿಲ್ಲ. ಅಜೆಂಡಾದಲ್ಲಿ ನನಗನ್ಸೋ ಮಟ್ಟಿಗೆ ಅದೇನಿಲ್ಲ. ಬಹುಶಃ ಅದನ್ನು ಬರ್ಲಿಕ್ಕಿಲ್ಲ. ಒಂದು ವೇಳೆ ಏನಾದ್ರು ಬಂದ್ರೆ ಸರ್, ತಮ್ಮ ಸಮುದಾಯ ಒಂದು ವೇಳೆ ಬಂತು ಪ್ರಶ್ನೆ ಬರಲ್ಲ. ಮೊದಲೊಂದು ಸರ್ಕಾರ ಒಪ್ಪಿ ಅದನ್ನ ಬಂದು ಕ್ಯಾಬಿನೆಟ್ ಬಂದು ಅದನ್ನ ಏನೈತೆ ಅನ್ನೋದನ್ನ ನೋಡ್ಬೇಕಾಗ್ತದೆ. ಅದ್ರೊಳಗೆ ಏನಿಲ್ಲ ಅದು ನೋಡದೆ ಏನು ಆ ರಿಪೋರ್ಟ್ ನಲ್ಲಿ ಏನಿದೆ ಅಂತ ತಿಳ್ಕೊಬೇಕಲ್ಲ. ಅದನ್ನ ತಿಳ್ಕೊಳ್ಳಾರ್ದೆ ನಾವು ಪ್ರತಿಕ್ರಿಯೆ ಮಾಡಿದ್ರೆ ಏನಾಗ್ತದೆ? ನಾವ್ ಹೇಳಿದೀವಲ್ಲ, ಅದಕ್ಕೆ ಅದು ಎಷ್ಟು ಸಲ ಹೇಳಿದೀನಿ ನಾನು. ಎಲ್ಲರನ್ನೂ ಒಂದೇ ಇದ್ರಲ್ಲಿ ತಂದು ನಮ್ಮವರು ಮೀಸಲಾತಿ ಸಲುವಾಗಿ 2A ಸಿಗುತ್ತೆ ಈಗ ಅಂತ ಹೇಳಿ ವಂಚಿತರಾಗ್ತೀವಿ ಅಂತ ಹೇಳಿ ಇವತ್ತು ಹಿಂದೂ ಸಾದ್ರು, ಹಿಂದೂ ಬಣಿಗ, ಹಿಂದೂ ರೆಡ್ಡಿ, ಹಿಂದೂ ಇದೊಂದು ಬರೆಸಿದ್ದಾರೆ. ಅದು ಅವ್ರನ್ನ ನೀವು ಯಾವ ಉಪಜಾತಿಗಳನ್ನ ಗೊತ್ತಿದೆ, ಒಂದೇ ಹೆಡ್ಡಿಂಗ್ ನಲ್ಲಿ ತಂದು ಒಂದೇ ಸೂರ್ನಲ್ಲಿ ತಂದು ಅವ್ರನ್ನ ಕೌಂಟ್ ಮಾಡ್ಬೇಕು ಅಂತ ಹೇಳಿದೀವಿ. ಬಹುಶಃ ಅದೇನಾಗಿದೆ ನೋಡೋಣ ಅಂತದ್ದು. ಚರ್ಚೆ ವೇಳೆ ಅದನ್ನ ಪ್ರಸ್ತಾಪ ಮಾಡ್ತೀರಾ? ಈಗ ಪ್ರಶ್ನೆ ಬಂದಿಲ್ಲ. ಈಗ ನೋಡಿ, ಅದು ರಿಪೋರ್ಟ್ ನೋಡದೆ ನಾನು ಉತ್ತರ ಹೋದ್ರೆ ಹೆಂಗ್ ಹೇಳಕ್ಕಾಗತ್ತೆ ನಮ್ಗೆ? ಮೊದಲು ನಾನು ರಿಪೋರ್ಟ್ ನೋಡ್ತೀನಿ. ಕಾಂಗ್ರೆಸ್ ಸೇರ್ಪಡೆ ಆಗಿದ್ದಾರೆ, ಅವರು ಕೂಡ ಹೇಳಿದ್ದಾರೆ ಸರ್, ರಿಪೋರ್ಟ್ ನೋಡದೇನೆ ಅದನ್ನ ಹೌದು, ಕರೆಕ್ಟ್. ಅದು ಗೊತ್ತಿಲ್ಲ, ಒಳಗೆ ಏನೈತೆ ಗೊತ್ತಿಲ್ಲ. ಅದು ನೀವು ಅಲ್ಲಿದ್ರೆ ಈಗ ಶಾಮನೂರು ಶಿವಶಂಕರಪ್ಪ ಅವರು ನಿಮ್ಮ ಸಮುದಾಯದ ಸರ್ವೋಚ್ಚ ನಾಯಕರು ತೀವ್ರವಾಗಿ ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದಾರೆ. ಅದೇ ರಿಪೋರ್ಟ್ ಯಾರೇ ಆಗ್ಲಿ, ನಾನಾಗ್ಲಿ, ಶಾಮನೂರವರಾಗ್ಲಿ, ಯಾರೇ ಯಾವ್ದು ಇನ್ನಿತರ ಯಾವುದೇ ಸಮುದಾಯ, ಲಿಂಗಾಯತ ಅಷ್ಟೇ ಇಲ್ಲ, ಎಲ್ಲ ಸಮುದಾಯ ಒಳಗಡೆ ರಿಪೋರ್ಟ್ ಒಳಗಡೆ ಏನಿದೆ ಅಂತ ತಿಳ್ಕೊಂಡ್ಮೇಲೆ ನಾವು ಪ್ರತಿಕ್ರಿಯೆ ಮಾಡೋದು. ಒಳಗೆ ಏನಿದೆ ತಿಳ್ಕೊಳ್ಳೋದೇ ನಾವು ಪ್ರತಿಕ್ರಿಯೆ ಮಾಡಿದ್ರೆ ತಪ್ಪಾಗತ್ತೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.